ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭ್ರಾಂ ದತ್ತಾತ್ರೇಯಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಇವತ್ತಿನ ದಿವಸ ಮನೆ ದೇವರು ಅಂದರೆ ಏನಪ್ಪ ಅಂತಕ್ಕಂಥದ್ದು. ಇವತ್ತಿನ ದಿವಸ ಮನೆ ದೇವರು ಅಂದರೆ ನಮಗೆ ಯಾವ ದೇವರು ಅಂತಲೇ ಗೊತ್ತಿರಲ್ಲ. ಇವತ್ತಿನ ದಿವಸ ಕೆಲವರು ವೆಂಕಟರಮಣ ಅಂತಾರೆ, ಕೆಲವರು ಶಿವಗೋತ್ರ ಅಂತಾರೆ, ಕೆಲವರು ವಿಷ್ಣುಗೋತ್ರ ಅಂತಾರೆ, ಕೆಲವರು ಈ ಥರ ಒಬ್ಬೊಬ್ಬರು ಒಂದು ಮನೆ ದೇವರು ಮಾಡ್ಕೊಂಡಿರ್ತಾರೆ. ಮನೆ ದೇವರು ಅಂತಂದರೆ ನಮಗೆ ಯಾವ ರೀತಿ ಅವನ್ನ ಹೊಲಿಸ್ಕೋಬೇಕು. ಇವಾಗ ನಾವು ವರ್ಷಕ್ಕೊಂದು ಸರ್ತಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತೀವಿ. ಅದು ಮನೆ ದೇವರಾ? ಹೌದಾ? ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಮನೆ ದೇವರು ಅಂದರೆ ಪ್ರತಿದಿನ ಮನೆಯಲ್ಲಿ ನಿಮ್ಮ ಮನೆ ದೇವರನ್ನು ಡೈಲಿ ಪೂಜೆ ಮಾಡಬೇಕು. ಷೋಡಶೋಪಚಾರ ಪೂಜೆ ಅಂತಕ್ಕಂಥದ್ದು ಬರುತ್ತೆ. 16 ಪೂಜೆಗಳು ಮಾಡಬೇಕು. ಒಂದು ಏನಪ್ಪ ಅಂದರೆ ಫಸ್ಟು ಕಾಲು ತೊಳೆಯೋದು, ಕೈ ತೊಳೆಯೋದು, ಮುಖ ತೊಳೆಯೋದು. ಅದಕ್ಕೆ ಕಾಲು ತೊಳೆಯೋದು ಅಂದರೆ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಅಂದರೆ ಸ್ವಾಮಿನ್ನೇ ಬಂದು ಕಾಲು ತೊಳಿ ಅಂತ ಏನು ಹೇಳಿಲ್ಲ. ಆ ಸ್ವಾಮಿಗೆ ತೋರಿಸ್ಬಿಟ್ಟು ಒಂದು ಉದ್ಧರಣೆನೋ ಒಂದು ಸ್ಪೂನೋ ಇದ್ದರೆ ನೀರು ಬಿಡಬೇಕು. ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತಕ್ಕಂಥದ್ದು. ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ ಪುನರಾಚಮನಿಂ ಸಮರ್ಪಯಾಮಿ ಅಂತಕ್ಕಂಥದ್ದು. ಯಾರು 16 ಥರ ಪೂಜೆ ಮಾಡ್ತಾರೋ, ಇಲ್ಲ ಆ ದೇವ್ರ ಮೇಲೆ ಒಂದು ತುಳಸಿ ದಳನೋ, ಈಶ್ವರ ಆದರೆ ಬಿಲ್ಪತ್ರೆ, ನಾರಾಯಣ ಆದರೆ ತುಳಸಿ ದಳ, ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ ಅಂತ ಹೇಳೋದು ಸಹ ನಿಮ್ಮ ಮನೆಗೆ ಒಲಿಯುತ್ತೆ. ಅದರಿಂದ ಏನಾಗುತ್ತಪ್ಪ ಅಂತಂದರೆ ಇವತ್ತು ಮನೆ ದೇವರು ಅಂದರೆ ವರ್ಷಕ್ಕೊಂದು ಸತಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದರಿಂದ ಮನೆ ದೇವ್ರ ಶಾಪ ತಟ್ಟತ್ತೆ. ಯಾವ ರೀತಿ ನಿಮ್ಮ ಮನೆ ದೇವರು ಯಾವ ರೀತಿ ಅಂತ ಕಂಡುಹಿಡಿಯಬೇಕು ಅಂತಂದರೆ ನಮಗೆ ಆರೂಢ ಲಗ್ನದಲ್ಲಿ ಸಿಕ್ಕತ್ತೆ, ಪ್ರಶ್ನಾ ಲಗ್ನದಲ್ಲಿ ಸಿಕ್ಕತ್ತೆ. ಕೆಲವರು ಗೊತ್ತೇ ಇರೋದಿಲ್ಲ, ಸ್ವಾಮಿ ನಮ್ಮ ಮನೆ ದೇವರೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವ ದೇವರಪ್ಪ ಅಂತ ಅಂದರೆ ಸ್ವಾಮಿ ಗೊತ್ತಿಲ್ಲ ಸ್ವಾಮಿ, ಯಾರೋ ವೀರಭದ್ರನೋ, ಈಶ್ವರನೋ, ಬಸವಣ್ಣನೋ, ಲಕ್ಷ್ಮೀ ನರಸಿಂಹನೋ, ನಾರಾಯಣನೋ ಅಂತಾರೆ, ಗೊತ್ತಿಲ್ಲ ಸ್ವಾಮಿ ಅಂತಾರೆ. ಪೂರ್ವಿಕರು ನಿಮ್ಮ ಮನೆ ದೇವರು ಅಂತ ಮಾಡಿರ್ತಾರೆ. ಯಾರು ಮನೆ ದೇವರನ್ನ ವಿಶೇಷವಾಗಿ ಈಪ್ಸಿತವಾಗಿ ಕಂಡಿಡ್ಕೊಂಡು ಪೂಜೆ ಮಾಡ್ತಾ ಇರ್ತಾರೋ ಅವರಿಗೆ ಈಪ್ಸಿತ ಫಲ ಕೊಡ್ತಕ್ಕಂಥದ್ದಿರುತ್ತೆ. ಮನೆ ದೇವರು ಅಂತಂದರೆ ಹುಡುಗಾಟ ಅಲ್ಲ. ನಾವು ಸುಮ್ಮನೆ ಹೋಗಿ ವರ್ಷಕ್ಕೆ ಹೋಗ್ಬಿಟ್ಟು ವರ್ಷಕ್ಕೊಂದ್ಸತಿ ಪೂಜೆ ಮಾಡಿಸ್ಕೊಂಡ್ಬಂದ್ಬಿಟ್ರೆ ನಮ್ಮ ಮನೆ ದೇವ್ರು ನಮಗೆ ಒಲಿಯೋದಿಲ್ಲ. ಯಾವತ್ತೂ ಸಹ ಮನೆ ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ನಾವು ನಮ್ಮ ಮನೆ ದೇವ್ರನ್ನ ಕಂಡಿಡ್ಕೋಬೇಕಾಗತ್ತೆ. ನಮ್ಮ ಮನೆ ದೇವರು ಅಂತಂದರೆ ಹುಡುಗಾಟದ್ದಲ್ಲ. ನಿಮ್ಮ ವಂಶವನ್ನೆಲ್ಲ ಕಾಪಾಡ್ತಕ್ಕಂಥವನೇ ಕುಲದೇವರು. ಅದಕ್ಕೆ ನೋಡಿ, ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಇಷ್ಟ ದೇವತಾಭ್ಯೋ ನಮಃ ಅಂತ ಹೇಳ್ತೀವಿ. ಅದರಿಂದ ಇವತ್ತಿನ ದಿವಸ ನಿಮ್ಮ ಮನೆ ದೇವರನ್ನ ಕಂಡಿಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ನಮ್ಮ ಹತ್ರ ಬನ್ನಿ, ಫೋನ್ ನಂಬರ್ ಇರುತ್ತೆ, ಅಡ್ರೆಸ್ ಇರುತ್ತೆ, ತಿಳ್ಕೊಂಬನ್ನಿ. ನಿಮ್ಮ ಮನೆ ದೇವರು ಯಾವುದು ಅಂತ ಸಹ ನಮಗೆ ಗೊತ್ತಾಗುತ್ತೆ. ನೋಡಿ, ನಮ್ಮ ಹತ್ರ ಬರ್ತಾರೆ, ಸ್ವಾಮಿ ನಮ್ಮ ಮನೆ ದೇವರೇ ಗೊತ್ತಿಲ್ಲ ಸ್ವಾಮಿ ಅಂತಾರೆ. ಇನ್ನೇನು ಹೇಳೋಣ? ನಿಮ್ಮ ಪೂರ್ವಿಕರಾದರೂ ಒಂದು ಹೇಳಿರ್ತಾರೆ, ಅದನ್ನಾದರೂ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಆಮೇಲೆ ಸಹ ನೀವು ವರ್ಷಕ್ಕೊಂದು ಸತಿ ಹೋಗ್ಬಿಟ್ಟು ಗೊತ್ತಿದ್ರೂ ಸಹ ಒಂದು ಸತಿ ಪೂಜೆ ಮಾಡಿಸಿದ್ರೆ ಅದು ಆಗೋದಿಲ್ಲ. ಯಾವತ್ತು ಇವಾಗ ನೀವು ಡೈಲಿ ನಿಮಗೆ ಸ್ನಾನ ಬೇಕು, ಊಟ ಬೇಕು, ನಿದ್ದೆ ಬೇಕು, ಬಟ್ಟೆ ಬೇಕು, ಎಲ್ಲ ಬೇಕು, ದೇವ್ರಿಗೆ ಮಾತ್ರ ಬೇಡ. ವರ್ಷಕ್ಕೊಂದು ಸತಿ ಹೋಗಿ ಬಂದ್ಬಿಟ್ರೆ ಮುಗಿದೋಯ್ತು. ಇದು ಯಾವ ನ್ಯಾಯ? ದೇವ್ರು ನಿಮ್ಗೆ ಎಲ್ಲಿ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಹೇಳಿ? ಅದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಫಸ್ಟು ಹೊಲಿಸ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ಳಿ. ನಿಮ್ಗೆ ಹತ್ರ ಇದ್ದರೆ, ಇವಾಗ ನೋಡಿ ಶಿವಗೋತ್ರದವರೆಲ್ಲ ಈಶ್ವರ ಇರ್ತಾರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ. ನಾರಾಯಣ ಇದ್ದರೆ ಲಕ್ಷ್ಮೀ ವೆಂಕಟೇಶ್ವರಕ್ಕೆ ಹೋಗಿ, ಇಲ್ಲ ಲಕ್ಷ್ಮೀ ನರಸಿಂಹ ಇರುತ್ತೆ ಅಲ್ಲಿಗೆ ಹೋಗಬೇಕು ಅಂತದ್ದಿಲ್ಲ. ಒಂದು ಮಳ ಹೂವು ತಗೊಂಡೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡ್ಬರ್ತಾ ಇರಿ ಪ್ರತಿ ವಾರ ಹೋಗಿ. ಯಾಕೆ ನಿಮ್ಮ ಮನೆ ದೇವರು ಒಲಿಯೋದಿಲ್ಲ? ಅದಕ್ಕೆ ಸಹ ಕಷ್ಟಗಳಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ನೋಡಿ, ಊಟಕ್ಕೆ ಕೂಡ ತೊಂದರೆ ಆಗ್ಬಿಡುತ್ತೆ, ಜೀವನ ಕೂಡ ಅರಳೋ ಮರಳೋ ಆಗ್ಬಿಡುತ್ತೆ. ಒಂಥರ ಈ ಮುಳ್ಳ ಮೇಲೆ ನಿಂತಿರ್ತೀವಿ ನಾವು. ದಿನ ಬೆಳಗಾದ್ರೆ ಸಹ ಅಂದ್ಕೊಳ್ತೀವಿ, ನೋಡಪ್ಪ ಅವ್ರು ಕೋಟ್ಯಾಧೀಶ್ವರು, ಅವ್ರು ಏನು ದೇವ್ರ ಪೂಜೆನೇ ಮಾಡಲ್ಲ, ಅವ್ರು ಚೆನ್ನಾಗಿದ್ದಾರೆ ಅಂದರೆ ಅವರ ಯೋಗ. ಅದಕ್ಕೆ 5 ಬೆಳ್ಳು ದೇವರು ಒಂದೇ ಸಮ ಕೊಟ್ಟಿಲ್ಲ. ಒಬ್ರಂಗೆ ಒಬ್ರಂಗೆ ಇರಬೇಕು. ಅದಕ್ಕೆ ನೋಡಿ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಮೇಲಿದ್ದವರು ಕೆಳಗೆ ಬರಬೇಕು, ಕೆಳಗಿದ್ದವ್ರು ಮೇಲೆ ಹೋಗ್ಬೇಕು. ಅದರಿಂದ ಯಾವತ್ತು ನಿಮ್ಮ ಮನೆ ದೇವರನ್ನ ನೀವು ಚೆನ್ನಾಗಿ ಪೂಜೆ ಮಾಡ್ತಿರೋ ಅವತ್ತಿನ ದಿವಸ ನಿಮ್ಮ ಮನೆ ವಂಶ ಚೆನ್ನಾಗಿರುತ್ತೆ.
ಆದ್ದರಿಂದ ನಿಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಆಗಿರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಆದರೆ 7 ಶನಿವಾರದ ವ್ರತ ಬರುತ್ತೆ, ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತೀವಿ. ಲಕ್ಷ್ಮೀ ವೆಂಕಟೇಶ್ವರ ವ್ರತ ಮಾಡಿಸಿದಾಗ ನಿಮ್ಮ ಮನೆ ದೇವರು ಒಲಿಯುತ್ತೆ. ಲಕ್ಷ್ಮೀ ನರಸಿಂಹ ವ್ರತ ಅಂತ ಬರುತ್ತೆ, 12 ಮಂಗಳವಾರ ಮಾಡಿದಾಗ, 48 ದಿವಸ ಮಾಡಿದಾಗ ನಿಮ್ಮ ಮನೆ ದೇವ್ರು ಬಂದು ನಿಮ್ಮ ಮನೆಯಲ್ಲೇ ಕೂರ್ತಾರೆ. ಶಿವ ಈಶ್ವರ ಮತ್ತೆ ರುದ್ರಾಭಿಷೇಕ ಮಾಡೋದ್ರಿಂದ ತೃಪ್ತನಾಗಿ ನಿಮ್ಮನೆ ದೇವರು ನಿಮ್ಮನೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ಅದರಿಂದ ಇವತ್ತಿನ ದಿವಸ ನಾವು ಏನಪ್ಪ ಅಂತಂದರೆ ನಮ್ಮನೆ ದೇವರು ಅಂದಾಕ್ಷಣಕ್ಕೆ ಸ್ವಾಮಿ ನಾವು ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ಅನ್ನದಾನ ಮಾಡ್ಕೊಂಡು ಬಂದುಬಿಟ್ವಿ, ಸ್ವಾಮಿ ಇವತ್ತು ಹೋಗ್ಬಂದ್ಬಿಟ್ವಿ. ವರ್ಷಕ್ಕೊಂದ್ಸತಿ ಹೋಗೋಕ್ಕೆ ಹೆಂಗೆ ಸಾಧ್ಯ ಹೇಳಿ? ನೀವು ವರ್ಷ ಪೂರ್ತಿನೂ ಸಹ ನಿಮ್ಗೆ ಯಾವಾಗುತ್ತೋ ನಿಮ್ಮ ಮನೆ ದೇವರುಗಳೆಲ್ಲ ಬೆಂಗಳೂರಲ್ಲಿ ಇರ್ಬೋದು, ಅಕ್ಕಪಕ್ಕದಲ್ಲಿ ಇರ್ಬೋದು, ಊರಲ್ಲಿ ಇರುತ್ತೆ. ಎಲ್ಲೋ ಒಂದು ಕಡೆ ಹೋಗಿ ದರ್ಶನ ಮಾಡಿಕೊಂಡು ಸಹ ಅವನ ಅನುಗ್ರಹ ನಿಮಗೆ ಸಿಗತ್ತೆ. ಅದರಿಂದ ನಿಮ್ಮ ಮನೆ ದೇವ್ರನ್ನ ಹೊಲಿಸ್ಕೋಬೇಕಾದ್ರೆ ಈ ಥರ ಮಂತ್ರಗಳಿರುತ್ತೆ. ಆ ಮಂತ್ರಗಳಿಂದ ನೀವು ಪ್ರತಿದಿನ ಪಾರಾಯಣ ಮಾಡಿದಾಗ ನಿಮಗೆ ಎಲ್ಲ ದೇವ್ರಿಗೂ ಎಲ್ಲರಿಗೂ ಜ್ಞಾನ ಕೊಟ್ಟಿರ್ತಾನೆ. ನೀವು ಅದನ್ನು ಸದ್ವಿನಿಯೋಗ ಪಡಿಸ್ಕೋಬೇಕು. ಅಯ್ಯ ಸ್ವಾಮಿ ಬ್ರಾಹ್ಮಣರು ಹೇಳ್ಕೊಂತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಹಾಗಾದ್ರೆ ನೀವು ಊಟ ಯಾಕೆ ಮಾಡಬೇಕು, ತಿಂಡಿ ಯಾಕೆ ಮಾಡಬೇಕು, ಸ್ನಾನ ಯಾಕೆ ಮಾಡಬೇಕು, ಬಟ್ಟೆ ಯಾಕೆ ಒಗ್ದಿರೋದು ಉಟ್ಕೋಬೇಕು ಹೇಳಿ? ಸಂಪಾದನೆ ಯಾಕೆ ಮಾಡಬೇಕು, ಶುದ್ಧಿಯಾಗಿ ಯಾಕಿರಬೇಕು? ಅವೆಲ್ಲ ಇರೋದ್ರಿಂದ ದೇವರಿಗೆ ಶುದ್ಧಿಯಾಗಿರಬೇಕು. ಅದರಿಂದ ನೀವು ಓಂ ಲಕ್ಷ್ಮೀ ನರಸಿಂಹ ಅಂತ ಹೇಳ್ಬೋದಲ್ಲ, ಹೊಲಿತಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅವನೇನೂ ಕೇಳಲ್ಲ, ನಿಮ್ಮ ಭಕ್ತಿ ಕೇಳ್ತಾನೆ. ಅದರಿಂದ ನಿಮ್ಮ ಭಕ್ತಿಗೆ ಅವನು ಒಲಿದಾಗ ನಿಮ್ಗೆ 100% ರಿಸಲ್ಟ್ ಸಿಕ್ಕುತ್ತೆ. ದಯವಿಟ್ಟು ನಮಗೆ ವರ್ಷಕ್ಕೊಂದ್ಸತಿ ಹೋಗಿ ಬಂದ್ಬಿಟ್ವಿ ಸ್ವಾಮಿ ಅಂದರೆ ಅದಕ್ಕೆ ನಿಮಗೆ ನೋಡಿ ಎಲ್ಲ ಇವತ್ತು ಆಸ್ಪತ್ರೆಗಳಿಗೆ ಇಡ್ತಾ ಇದ್ದೀವಿ. ದುಡ್ಡು 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 ದುಡ್ಡು, ಬರೀ ಕಾಯಿಲೆ 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 ಕಾಯಿಲೆ. ಹೋಗಿ ಬರೀ BP, ಶುಗರು, ಅಲ್ಸರು, ಕ್ಯಾನ್ಸರು, ಏನೇನೋ ಇರೋ ಕಾಯಿಲೆಗಳಿಗೆಲ್ಲ ಹೋಗ್ತಾ ಇದ್ದೀವಿ. ಮೆಡಿಟೇಷನ್ ಮಾಡಿದ್ರೆ ಯಾವ ತಂಟೆ ತಕ್ರಾನೂ ಇರಲ್ಲ. ಯೋಗ ಧ್ಯಾನ ಬೆಳಗಾಗಿದ್ದ ತಕ್ಷಣ ಒಂದು 5 ಗಂಟೆಗೆ ಎದ್ದು, 5:15 ಎದ್ದಿಲ್ಲ 6 ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಆಮೇಲೆ ನಿಮ್ಮ ಮನೆ ದೇವರನ್ನು ಪ್ರತಿದಿನ ಯಾರು ಪ್ರಾತಃ ಕಾಲದಲ್ಲೆದ್ದು ಮನೆ ಬಾಗಿಲಿಗೆ ನೀರು ಹಾಕಿ ಸಾರಿಸಿ ರಂಗೋಲಿ ಇಟ್ಟು ತುಳಸಿ ಗಿಡಕ್ಕೆ ಕೊಂಚ ನೀರು ಹಾಕಿ ಸೂರ್ಯನಾರಾಯಣ ಅಂತ ಹೇಳ್ಬಿಟ್ಟು ಒಂದು ತಾಮ್ರ ಚೊಂಬಲ್ಲಿ ನೀರು ಬಿಟ್ಟು, ಅಪ್ಪ ಯಾರು ಮನೆ ದೇವರು ಇರ್ತಾರೋ, ಈಶ್ವರ ಅಂದರೆ ಈಶ್ವರೋ ವೈ ರಕ್ಷಕ, ನಾರಾಯಣ ಅಂದರು ನಾರಾಯಣೋ ವಾಸುದೇವ ವಿರಕ್ಷತು, ಅನ್ಯಥಾ ಶರಣನ್ನಾಸ್ತಿ ತ್ವಮೇವ. ಶರಣು ಅಂದರೆ ಸಾಕು ನಿಮಗೆ ಒಲಿತಾನೆ. ಅದರಿಂದ ಫಸ್ಟು ನಿಮ್ಮ ಮನೆ ದೇವ್ರನ್ನ ಒಲಿಸ್ಕೊಳ್ಳಿ. ವರ್ಷಕ್ಕೊಂದ್ಸತಿ ಹೋಗಿ ಬಂದುಬಿಟ್ವಿ ಅಂದರೆ ನಿಮ್ಮ ಮನೆ ದೇವರು ಒಲಿಯೋದಿಲ್ಲ. ಅದರಿಂದ ಯಾರೇ ಆಗಲಿ ಸಹ ಮನೆ ದೇವರು ಗೊತ್ತಿಲ್ಲದೆ ಇದ್ದರೆ ಬನ್ನಿ, ನಮಗೆ ಆರೂಢ ಲಗ್ನ ಅಂತಕ್ಕಂಥ ಸಿಕ್ಕತ್ತೆ, ಪ್ರಶ್ನಾರೂಢ ಲಗ್ನ ಅಂತ ಸಿಕ್ಕತ್ತೆ. ನೀವು ಎಷ್ಟೊತ್ತಿಗೆ ನಮ್ಮ ಒಳಗಡೆ ದೇವಸ್ಥಾನದಲ್ಲಿ ಅಥವಾ ನಮ್ಮ ಹತ್ರ ಬಂದಿದ್ದೀರಾ ಅಂತ ಟೈಮ್ ನೋಡಿಕೊಂಡ್ರೆ ನಿಮ್ಮ ಮನೆ ದೇವರೆಲ್ಲ ಸಿಕ್ಕತ್ತೆ. ಅದರಿಂದ ಇವತ್ತಿನ ದಿವಸ ನಿಮ್ಮ ಕುಲದೇವ್ರನ್ನ ಎಷ್ಟು ಒಲಿಸ್ಕೊತೀರೋ ಫಸ್ಟ್ ಬಾಸ್ ಚೆನ್ನಾಗಿರ್ಬೇಕಂತೆ. ಬಾಸ್ ಚೆನ್ನಾಗಿದ್ದರೆ ಕೆಳಗಡೆ ಇರೋರೆಲ್ಲ ಚೆನ್ನಾಗಿರ್ತಾರಂತೆ. ಬಾಸೇ ವೀಕ್ ಆಗಿಬಿಟ್ರೆ ನಾವೆಲ್ಲಿ ಚೆನ್ನಾಗಿರ್ತೀವಿ? ಅದರಿಂದ ನಿಮ್ಮ ಕುಲದೇವರುಗಳನ್ನ ನಿಮ್ಮ ಮಂತ್ರಗಳು ಬರದೇ ಇದ್ದರೆ ಅವ್ರ ಹೆಸರು ಹೇಳ್ಕೊಂಡ್ರೆ ಸಾಕು ನಿಮಗೆ ಒಲಿತಾನೆ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶಾಂತಿ ಶಾಂತಿ ಶಾಂತಿ.